ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಆರೋಗ್ಯ ಸಂಚಿಕೆಗೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಾನವನ ದೇಹದಲ್ಲಿನ ಹಾರ್ಮೋನ್ಗಳ ಕುರಿತು ಮಾಹಿತಿ ಕೇಳೋಣ. ಮಾಹಿತಿ ಮಾಡಿಕೊಡಲಿದ್ದಾರೆ ಎಂಡೋಕ್ರೈನಾಲಜಿಸ್ಟ್ ಆಗಿರುವ ಹಾಸನದ ಡಾಕ್ಟರ್ ಗಾನವಿ ವೈಪಿ. ಇವರೊಂದಿಗೆ ಸುಜಾತಾ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಆರೋಗ್ಯ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಎಂಡೋಕ್ರೈನಾಲಜಿಸ್ಟ್ ಆಗಿರುವಂತಹ ಹಾಸನದ ಡಾಕ್ಟರ್ ಗಾನವಿ ವೈಪಿ ಅವರು. ಮೇಡಮ್ ನಮಸ್ಕಾರ. ನಮಸ್ತೆ ಮ್ಯಾಮ್. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಮ್ಮ ದೇಹ ಕೆಲಸ ಮಾಡುತ್ತೆ, ನಿದ್ದೆ ಮಾಡ್ತೀವಿ, ಬೆಳಿಗ್ಗೆ ಹೇಳ್ತೀವಿ, ಕೆಲಸ ಮಾಡ್ತೀವಿ, ಯಾವಾಗೋ ಸುಸ್ತಾಗುತ್ತೆ, ಇನ್ಯಾವಾಗ ತುಂಬ ಚೆನ್ನಾಗಿರ್ತೀವಿ, ಒಮ್ಮೊಮ್ಮೆ ಸುಮ್ಮನೆ ನೆನ್ನೆನೋ ಆಗುತ್ತೆ ದೇಹಕ್ಕೆ. ಇದೆಲ್ಲ ಭಾಳ ಸಹಜ ಅಂತ ಜನಸಾಮಾನ್ಯರ ಭಾಷೆನಲ್ಲಿ ಆಗುತ್ತೆ, ಮನುಷ್ಯಂಗೆ ಬರದೆ ಮರಕ್ಕೆ ಬರುತ್ತಾ, ದುಃಖ, ನಗು, ಅಳು ಇವೆಲ್ಲ ಭಾಳ ಸಹಜವಾಗಿರುತ್ತೆ ಅಂತ. ಆದರೆ ತಿಳ್ಕೊಳ್ತಾ ಹೋದಂಗೆ ನಮ್ಮ ದೇಹದಲ್ಲಿ ಅನೇಕ ಹಾರ್ಮೋನುಗಳು ಕೆಲಸ ಮಾಡ್ತಾ ಇರುತ್ತೆ. ಹಾರ್ಮೋನುಗಳ ವ್ಯತ್ಯಯದಿಂದ ಅಥವಾ ವ್ಯತ್ಯಾಸದಿಂದ ಹೆಚ್ಚಾದರೂ ಒಂದು, ಕಡಿಮೆ ಆದರೂ ಒಂದು, ಏನೇನೋ ಲಕ್ಷಣಗಳು ದೇಹದ ಮೇಲೆ ಪರಿಣಾಮ ಬೀರುತ್ತೆ, ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅಂತ ನಮಗೆ ಈಗ ಗೊತ್ತಾಗಿದೆ. ಏನಾರು ಆದಾಗ ಸಾಮಾನ್ಯವಾಗಿ ಡಾಕ್ಟರ್ ಹತ್ರ ಹೋಗೋರು, ಅವರೇನೋ ಮಾತ್ರೆ ಕೊಡೋದು ಅದೆಲ್ಲ ನಡೀತಾ ಇತ್ತು. ಆದರೆ ಈಗ ವೈದ್ಯಕೀಯ ರಂಗ ಕೂಡ ಬೆಳೆದ ಹಾಗೆ ಎಂಡೋಕ್ರೈನಾಲಜಿ ಅನ್ನುವಂತಹ ವಿಭಾಗ ಅಥವಾ ಹಾರ್ಮೋನುಗಳ ಒಂದು ವಿಭಾಗ ಅಂತಾನೆ ಹೇಳ್ಬೋದು ಅಂತ ಅನ್ಸುತ್ತೆ. ಆ ವಿಭಾಗ ಅತಿ ಹೆಚ್ಚಿನ ಮಹತ್ವವನ್ನ ಇತ್ತೀಚಿನ ದಿನಗಳಲ್ಲಿ ಪಡೆದುಕೊಂಡಿದೆ. ನೀವು ಎಂಡೋಕ್ರೈನಾಲಜಿಸ್ಟ್ ಆಗಿ ಅಥವಾ ಹಾರ್ಮೋನುಗಳ ತಜ್ಞೆಯಾಗಿ ಬಹಳಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀರಾ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹಾರ್ಮೋನ್ ಅಂದ್ರೆ ಏನು, ಮೊದಲನೇದು ನಮ್ಮ ದೇಹದಲ್ಲಿ ಏನೇನು ಗ್ಲ್ಯಾಂಡ್ಸ್ ಅಥವಾ ಗ್ರಂಥಿಗಳು ಯಾವ್ಯಾವ ರೀತಿಯ ಹಾರ್ಮೋನುಗಳನ್ನ ಉತ್ಪಾದಿಸುತ್ತೆ, ಯಾವಾಗ ಶುರು ಆಗುತ್ತೆ, ಎಲ್ಲವೂ ಒಂದೇ ಸರ್ತಿ ಹುಟ್ಟಿದ ತಕ್ಷಣನೇ ಏನು ಶುರುವಾಗಿರೋದಿಲ್ಲ. ಒಂದೊಂದು ಹಂತದಲ್ಲಿ ಒಂದೊಂದು ಹಾರ್ಮೋನು ಹೆಚ್ಚು ಸ್ರವಿಸುತ್ತೆ, ಇನ್ನು ವಯಸ್ಸಾದ ಹಾಗೆ ಕೆಲವು ಹಾರ್ಮೋನುಗಳು ಕಡಿಮೆ ಸ್ರವಿಸ್ತವೆ. ಇವೆಲ್ಲ ವಿಷಯಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಬಹುದು ಅಂತ ಅನ್ಸುತ್ತೆ. ಮೊದಲನೇದಾಗಿ ಹಾರ್ಮೋನ್ ಅಂದ್ರೆ ಏನು ಮೇಡಮ್? ಸೊ ನಮ್ಮ ದೇಹದಲ್ಲಿ ಹಾರ್ಮೋನ್ ಅಂದ್ರೆ ಕೆಮಿಕಲ್ ಮೆಸೆಂಜರ್ಸ್ ಅಂತ ಸಿಂಪಲ್ ಆಗಿ ಹೇಳ್ಬೋದು. ಇವು ನಮ್ಮ ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಬ್ಲಡ್ ಸ್ಟ್ರೀಮ್ ಅಂದ್ರೆ ರಕ್ತದ ಮೂಲಕ ಸಂದೇಶನ ಕಳಿಸುತ್ತೆ. ಸೊ ನಾವು ನಮ್ಮ ದೇಹದ ಸೆಲ್ಸ್ ಮತ್ತು ಆರ್ಗನ್ಸ್ ಗಳ ನಡುವೆ ಸಂದೇಶವನ್ನು ತಲುಪಿಸಲು ಕೆಮಿಕಲ್ ಮೆಸೆಂಜರ್ಸ್ ಆಗಿ ಇವು ಕೆಲಸ ಮಾಡುತ್ತೆ. ಸೊ ಹಾರ್ಮೋನ್ಗಳನ್ನು ನಮ್ಮ ದೇಹದ ಕೆಮಿಸ್ಟ್ರಿ ಆಮೇಲೆ ಹೋಮಿಯೋಸ್ಟೆಸಿಸ್ ಅಂತ ನಾವು ಹೇಳ್ತೀವಿ, ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಕ್ಕೆ ತುಂಬಾ ಮುಖ್ಯ ಪಾತ್ರ ವಹಿಸ್ತವೆ ಈ ಹಾರ್ಮೋನ್ಗಳು. ಹಾರ್ಮೋನ್ಗಳು ಸರಿಯಾದ ಬ್ಯಾಲೆನ್ಸ್ ನಲ್ಲಿ ಇದ್ದಾಗ ನಮ್ಮ ದೇಹದ ಆರೋಗ್ಯ ಕೂಡ ಸರಿಯಾಗಿರುತ್ತೆ ಮತ್ತು ಎಲ್ಲ ಬಾಡಿ ಫಂಕ್ಷನ್ಸ್ ಕೂಡ ಸರಿಯಾಗಿ ನಡೀತಾ ಇರುತ್ತೆ. ಸೊ ಹಾರ್ಮೋನ್ಸ್ಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ಅಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳಲು ಒಂದು ಸಿಂಪಲ್ ಉದಾಹರಣೆ ಹೇಳ್ತೀನಿ. ಸೊ ಇದು ಲಾಕ್ ಅಂಡ್ ಕೀ ಉದಾಹರಣೆ. ಸೊ ಹಾರ್ಮೋನ್ಸ್ ಅನ್ನು ನಾವು ಕೀ ಎಂದು ಊಹಿಸಬಹುದು. ಕೀಗೆ ಲಾಕ್ ಬೇಕಾಗತ್ತಲ್ವಾ. ಸೊ ಅದೇ ತರ ನಮ್ಮ ದೇಹದ ಪ್ರತಿಯೊಂದು ಸೆಲ್ಸ್ ಅಥವಾ ಆರ್ಗನ್ಸ್ ಮೇಲೆ ವಿಶೇಷವಾದ ರಿಸೆಪ್ಟರ್ಸ್ ಅಂತ ಇರುತ್ತೆ. ಈ ರಿಸೆಪ್ಟರ್ಸ್ ಗಳನ್ನ ನಾವು ಲಾಕ್ ಅಂತ ಭಾವಿಸಬಹುದು. ಸೊ ಸರಿಯಾದ ಕೀ ಸರಿಯಾದ ಲಾಕ್ಗೆ ಮಾತ್ರ ಹೊಂದಂತೆ. ಸೊ ಪ್ರತಿಯೊಂದು ಹಾರ್ಮೋನ್ಸ್ ಕೂಡ ತನ್ನದೇ ಆದ ರಿಸೆಪ್ಟರ್ಸ್ಗೆ ಕೂಡ ಅಂಟ್ಕೊಳ್ಳುತ್ತೆ. ಸೊ ಈಗ ಹಾರ್ಮೋನ್ಸ್ ರಿಸೆಪ್ಟರ್ಸ್ಗೆ ಬೈಂಡ್ ಆದಾಗ ಮಾತ್ರ ಆ ಸೆಲ್ಗೆ ಸಂದೇಶ ತಲುಪುತ್ತೆ ಮತ್ತು ಅದರ ಕೆಲಸ ಪ್ರಾರಂಭವಾಗುತ್ತೆ. ಅಂದ್ರೆ ರೈಟ್ ಹಾರ್ಮೋನ್ಸ್, ರೈಟ್ ರಿಸೆಪ್ಟರ್, ರೈಟ್ ಆಕ್ಷನ್. ಸೊ ಇದೇ ಕಾರಣಕ್ಕೆ ಒಂದು ಹಾರ್ಮೋನ್ ದೇಹದ ಎಲ್ಲಾ ಭಾಗಗಳಲ್ಲೂ ಕೆಲಸ ಮಾಡಲ್ಲ. ಅದು ತನ್ನ ಟಾರ್ಗೆಟ್ ಆರ್ಗನ್ ಅಥವಾ ಟಾರ್ಗೆಟ್ ಟಿಶ್ಯೂನಲ್ಲಿ ಇರುವ ರಿಸೆಪ್ಟರ್ಸ್ ಗಳ ಮೇಲಷ್ಟೇ ಪರಿಣಾಮ ಬೀರುತ್ತೆ. ಸೊ ಈ ತರ ಹಾರ್ಮೋನ್ಸ್ಗಳು ಕೆಮಿಕಲ್ ಮೆಸೆಂಜರ್ಸ್ ಆಗಿ ನಮ್ಮ ದೇಹದಲ್ಲಿ ಕೆಲಸ ನಿರ್ವಹಣೆ ಮಾಡುತ್ತೆ. ಈಗ ಹೆಣ್ಣು ಮಕ್ಕಳಿಗೆ ಕೆಲವು ಹಾರ್ಮೋನುಗಳು ವಿಶೇಷವಾಗಿ ಸ್ರವಿಸ್ತವೆ, ಮತ್ತೆ ಗಂಡು ಮಕ್ಕಳಲ್ಲಿ ಕೆಲವು ಹಾರ್ಮೋನುಗಳು ಹೆಚ್ಚಾಗಿ ಸ್ರವಿಸ್ತವೆ. ಅದನ್ನ ಆಮೇಲೆ ನೋಡೋಣ. ಈಗ ಹಾರ್ಮೋನುಗಳ ಪ್ರಭಾವ ನಮ್ಮ ದೇಹದ ಮೇಲೆ ಎಷ್ಟಿದೆ ಅಂದ್ರೆ, ನೀವೇ ಹೇಳಿದ ಹಾಗೆ ಕೆಲವು ಹಾರ್ಮೋನು ಸ್ರವಿಸದೇ ಇದ್ರೂ ದೇಹಕ್ಕೆ ತೊಂದರೆ ಆಗುತ್ತೆ, ಹೆಚ್ಚು ಸ್ರವಿಸಿದ್ರೂ ತೊಂದರೆ ಆಗುತ್ತೆ, ಕಡಿಮೆ ಆದ್ರೂ ತೊಂದರೆ ಆಗುತ್ತೆ. ಅದಕ್ಕೆಲ್ಲ ವೈದ್ಯಕೀಯ ರಂಗದಲ್ಲಿ ಇತ್ತೀಚೆಗೆ ಅಂದ್ರೆ ಹಾರ್ಮೋನ್ ಯಾವ್ದು ಕಮ್ಮಿ ಇದೆ, ಯಾವ್ದು ಹೆಚ್ಚಿದೆ, ಅದನ್ನ ಕಡಿಮೆ ಮಾಡಕ್ಕೆ ಅಥವಾ ಅದನ್ನ ಹೆಚ್ಚು ಮಾಡ್ಲಿಕ್ಕೆ ಈಗ ವೈದ್ಯಕೀಯ ರಂಗದಲ್ಲಿ ಬಹಳಷ್ಟು ಸಂಶೋಧನೆಗಳಾಗಿ ಮಾತ್ರೆಗಳಿದೆ, ಔಷಧಿಗಳಿದೆ, ಎಲ್ಲ ನಡೆಯುತ್ತೆ. ಆದರೆ ಹಾರ್ಮೋನುಗಳ ಅವಶ್ಯಕತೆ ನಮ್ಮ ದೇಹಕ್ಕೆ ಎಷ್ಟಿದೆ?
ಓಕೆ, ಸೊ ಹಾರ್ಮೋನ್ಗಳು ಓವರ್ನೈಟ್ ಯೂಶಲಿ ಕೆಲಸ ಮಾಡೋದಿಲ್ಲ. ಇವು ನಿಧಾನವಾಗಿ ಕೆಲಸ ಮಾಡುತ್ತೆ. ಅಂದ್ರೆ ನಮ್ಮ ದೇಹದ ಬಹಳ ಮುಖ್ಯವಾದ ಫಂಕ್ಷನ್ಸ್ ಅನ್ನು ಇವು ಕಂಟ್ರೋಲ್ ಮಾಡುತ್ತೆ. ಉದಾಹರಣೆಗೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್, ನಾವು ತಿನ್ನುವ ಆಹಾರದಿಂದ ಎನರ್ಜಿ ಪಡೆಯುವ ಮೆಟಬಾಲಿಸಮ್, ಸೆಕ್ಷುಯಲ್ ಹೆಲ್ತ್, ರೀಪ್ರೊಡಕ್ಷನ್ ಮತ್ತು ನಮ್ಮ ಮೂಡು, ಬೋನ್ ಹೆಲ್ತ್, ಇವೆಲ್ಲವೂ ಕೂಡ ಹಾರ್ಮೋನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೌದಾ? ನಾವ್ ಅನ್ಕೊಂಡಿರೋದು ಇಷ್ಟು ದಿವಸ ಒಳ್ಳೆ ಊಟ ತಿಂದ್ರೆ ಒಳ್ಳೆ ಶಕ್ತಿ ಬರುತ್ತೆ, ಒಳ್ಳೆ ಬೆಳವಣಿಗೆ ಆಗುತ್ತೆ ಹಾಗ ಅನ್ಕೊಂಡಿದೀವಿ. ತಪ್ಪು ಆಗಿದೆ. ಸೊ ಹಾರ್ಮೋನ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಈ ಎಲ್ಲಾ ಫಂಕ್ಷನ್ಸ್ಗೆ. ಬರೀ ಅಂದ್ರೆ ತಿನ್ನೋದು, ಉಣ್ಣೋದು ಅಥವಾ ಫಿಸಿಕಲ್ ಆಕ್ಟಿವ್ ಆಗಿರೋದು ಒಂದೇ ಡಿಪೆಂಡ್ ಆಗಿರಲ್ಲ. ಬೇರೆ ಹಲವಾರು ಫ್ಯಾಕ್ಟರ್ಸ್ ಮೇಲೂ ಕೂಡ ನಮ್ಮ ಹೆಲ್ತ್ ಡಿಪೆಂಡ್ ಆಗಿರುತ್ತೆ. ಸೊ ಈ ಹಾರ್ಮೋನ್ಸ್ ಅನ್ನು ಉತ್ಪಾದಿಸುವಂತ ಗ್ರಂಥಿಗಳಿಗೆ ನಾವು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಇವು ಸರಿಯಾದ ಪ್ರಮಾಣದಲ್ಲಿ ಹಾರ್ಮೋನ್ಸ್ ಅನ್ನು ಉತ್ಪಾದಿಸಿದ್ರೆ ಮಾತ್ರ ಹಾರ್ಮೋನ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಅಕಸ್ಮಾತ್ ಉತ್ಪಾದನೆ ಇಲ್ಲ ಅಂತ ಅಂದ್ರೆ ಹಾರ್ಮೋನ್ ರಿಲೇಟೆಡ್ ಡಿಸೀಸಸ್ ಉಂಟಾಗ್ಬೋದು. ಸೊ ಇವು ನಮ್ಮ ಆರೋಗ್ಯದ ಜೊತೆಗೆ ಡೇ ಟು ಡೇ ಲೈಫ್ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀರುತ್ತದೆ. ಈಗ ಒಂದು ಮಗು ಹುಟ್ಟಿದ ಮೇಲೆ ಹೇಗೆ ಆರಂಭ ಆಗುತ್ತೆ? ಯಾವ ಹಾರ್ಮೋನು ಅಂದ್ರೆ ಪ್ರಿಡಾಮಿನೆಂಟ್ ಆಗಿ ಇರುತ್ತೆ? ಅಂದ್ರೆ ಒಂದು ಹುಟ್ಟಿದ ಮಗುಗೆ ಏನೇನು ಹಾರ್ಮೋನ್ಸ್ಗಳು ಅದು ಹುಟ್ಟಿದ ತಕ್ಷಣನೋ ಅಥವಾ ಭ್ರೂಣದಲ್ಲಿನೇ ಸ್ರವಿಸಕ್ಕೆ ಆರಂಭ ಆಗುತ್ತೆ? ಯಾವ್ಯಾವ ಹಾರ್ಮೋನ್? ಸೊ ಹಾರ್ಮೋನ್ಸ್ಗಳು ಸುಮಾರು ಅಂದ್ರೆ ಮಗು ಯೂಟ್ರಸ್ ಅಲ್ಲಿ ಇದ್ದಾಗಲೇ ಕೂಡ ಸುಮಾರು ಹಾರ್ಮೋನ್ಸ್ಗಳು ಉತ್ಪತ್ತಿ ಆಗುತ್ತೆ. ಲೈಕ್ ಈವನ್ ಥೈರಾಯ್ಡ್ ಹಾರ್ಮೋನ್ಸ್ ವಿಚ್ ಇಸ್ ರಿಕ್ವೈರ್ಡ್ ಬ್ರೈನ್ ಡೆವಲಪ್ಮೆಂಟಿಗೆ ಬೇಕಾಗಂತ ಹಾರ್ಮೋನ್ಗಳು, ಪ್ಲಸ್ ಇನ್ಸುಲಿನ್ನು, ಪ್ಲಸ್ ಅಡ್ರಿನಲ್ ಗ್ರಂಥಿ ಇಂದ ಹಾರ್ಮೋನ್ ಉತ್ಪತ್ತಿ ಆಗೋದು, ಅವೆಲ್ಲ ಕೂಡ ಅಂದ್ರೆ ಫೀಟಲ್ ಲೈಫ್ ಇಂದನೇ ಡೆವಲಪ್ ಆಗ್ತಾ ಹೋಗುತ್ತೆ. ಈವನ್ ರೀಪ್ರೊಡಕ್ಟಿವ್ ಹಾರ್ಮೋನ್ಸ್ ಲೈಕ್ ಈಸ್ಟ್ರೋಜನ್ನು, ಟೆಸ್ಟೋಸ್ಟಿರಾನ್ ಕೂಡ ಫೀಟಲ್ ಲೈಫ್ ಅಲ್ಲೇ ಪ್ರೊಡ್ಯೂಸ್ ಆಗಕ್ಕೆ ಶುರುವಾಗುತ್ತೆ. ಪ್ಲಸ್ ಹುಟ್ಟದಾಗಿಂದನೂ ಕೂಡ ಈ ಹಾರ್ಮೋನ್ಸ್ಗಳು ಅದರದೇ ಆದಂತ ಕೆಲಸ ಆ ಟೈಮಲ್ಲಿ ಅಂದ್ರೆ ಮಗು ಡೆವಲಪ್ಮೆಂಟ್ ಆಗೋ ಟೈಮಲ್ಲಿ ಯಾವ್ಯಾವ ಹಾರ್ಮೋನ್ಸ್ ರಿಲೀಸ್ ಆಗಬೇಕೋ ಕರೆಕ್ಟ್ ಆ ಟೈಮಿಗೆ ರಿಲೀಸ್ ಆಗುತ್ತೆ. ಇವಾಗ ಅಂದ್ರೆ ಪ್ಯೂಬರ್ಟಿ ಟೈಮಲ್ಲಿ ಯಾವ ಹಾರ್ಮೋನ್ಸ್ ರಿಲೀಸ್ ಆಗಬೇಕೋ, ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ರಿಲೀಸ್ ಆಗಬೇಕೋ ಅದು ಕೂಡ ಇಟ್ಸ್ ಅ ವೆರಿ ಟೈಟ್ಲಿ ರೆಗ್ಯುಲೇಟೆಡ್ ಪ್ರೋಸೆಸ್ ಅಂತ ನಾವು ಹೇಳ್ಬೋದು. ಸೊ ಸರಿಯಾದ ಟೈಮಲ್ಲಿ ಸರಿಯಾದ ಹಾರ್ಮೋನ್ಸ್ ರಿಲೀಸ್ ಆದ್ರೆ ಎಲ್ಲಾ ಫಂಕ್ಷನ್ಸ್ಗಳು ಕೂಡ ನಾರ್ಮಲ್ ಆಗಿರುತ್ತೆ. ಇವಾಗ ಅಕಸ್ಮಾತ್ ಸುಮಾರು ಸತಿ ಪ್ಯೂಬರ್ಟಿ ಹಾರ್ಮೋನ್ಸ್ ರಿಲೀಸ್ ಆಗಲ್ಲ ಸರಿಯಾದ ಟೈಮಲ್ಲಿ, ಅವಾಗ ಡಿಲೇಡ್ ಪ್ಯೂಬರ್ಟಿ ಅಂತ ನಾವು ಹೇಳ್ತೀವಿ. ಸುಮಾರು ಸತಿ ಥೈರಾಯ್ಡ್ ಹಾರ್ಮೋನ್ ಸರಿಗೆ ಉತ್ಪತ್ತಿ ಆಗಲ್ಲ, ಅವಾಗ ಮಕ್ಕಳಲ್ಲೂ ಕೂಡ ಹುಟ್ಟಿದ ಮಗುಗೂ ಕೂಡ ಥೈರಾಯ್ಡ್ ಪ್ರಾಬ್ಲಮ್ ಬರೋ ಸಾಧ್ಯತೆ ಇರುತ್ತೆ. ಸೊ ಈವನ್ ಥೈರಾಯ್ಡ್ ಪ್ರಾಬ್ಲಮ್ಮು ಅನ್ನೋದು ಹುಟ್ಟಿದ ಮಗುವಿಂದ ಎಲ್ಡರ್ಲಿ ಇಂಡಿವಿಜುವಲ್ಸಿಗೂ ಕೂಡ ಅಂದ್ರೆ ವಯಸ್ಸಾದವರಿಗೂ ಕೂಡ ಬರ್ಬೋದು. ಸೊ ಈ ಹಾರ್ಮೋನ್ಸ್ ಫ್ರಮ್ ಬರ್ತ್ ಟಿಲ್ ಎಂಡ್ ಆಫ್ ಲೈಫ್ ಇಂಪಾರ್ಟೆಂಟ್ ಅಂತ ನಾವು ಹೇಳ್ತೀವಿ. ಒಂದು ಮಗು ಆಗಿ ಹುಟ್ಟಿದಾಗಿನಿಂದ ವಯಸ್ಸಾಗಿ ಸಾಯುವವರೆಗೂ ಹಾರ್ಮೋನುಗಳ ಮೇಲೆ ನಮ್ಮ ಜೀವನ ನಿಂತಿದೆ. ಅದು ನಮ್ಗೆ ಗೊತ್ತಿಲ್ಲ, ಅದು ಸಹಜವಾಗಿ ನಡ್ಕೊಂಡು ಹೋಗುತ್ತೆ ಅನ್ನೋ ತರ. ಈಗ ನೀವು ಹೇಳಿದ್ರಿ ಒಂದು ಋತುಮತಿ ಆಗುವ ಸಂದರ್ಭದಲ್ಲಿ ಅಥವಾ ಒಬ್ಬ ಯುವಕ ವಯಸ್ಕನಾಗುವಾಗ ಅವನಿಗೆ ಗಡ್ಡ ಮೀಸೆಗಳೆಲ್ಲ ಬರುವಾಗ, ಒಂದು ಹೆಣ್ಮಗುಗೆ ತನ್ನ ಋತುಸ್ರಾವ ಆರಂಭ ಆಗುವಾಗ ಇಂತಿಷ್ಟೇ ಹಾರ್ಮೋನು, ಇವೇ ಹಾರ್ಮೋನುಗಳು ಇಷ್ಟೇ ಪ್ರಮಾಣದಲ್ಲಿ ರಿಲೀಸ್ ಆಗ್ಬೇಕು, ರಿಲೀಸ್ ಆದಾಗ ಮಾತ್ರ ಸರಿಯಾದ ಸಮಯಕ್ಕೆ ಆಗತ್ತೆ ಅಂತೆಲ್ಲ ಹೇಳಿದ್ರಿ. ಆದ್ರೆ ಕೆಲವು ವಿಷಯಗಳನ್ನು ಕೂಡ ನೀವು ಹೇಳಿದ್ರಿ, ಚಿಕ್ಕ ಮಕ್ಕಳಿಗೂ ಕೂಡ ಥೈರಾಯ್ಡ್ ಸಮಸ್ಯೆಗಳು ಬರಬಹುದು, ಅಥವಾ ಈಗ ಟೆಸ್ಟ್ಗಳು ಹೆಚ್ಚಾಗಿರೋದ್ರಿಂದ ನಮ್ಗೆ ಆ ಸಮಸ್ಯೆಗಳು ಗೊತ್ತಾಗ್ತಿದೆಯೋ ಅಥವಾ ಹಿಂದಿನ ಕಾಲದಲ್ಲೂ ಇತ್ತೋ, ಅವ್ರು ಆ ಕಾಲದಲ್ಲಿ ಏನು ಅದಕ್ಕೆ ಔಷಧಿಗಳನ್ನ ತಗೋತಿದ್ರು, ವೈದ್ಯರಾಗಿ ಏನ್ ಹೇಳ್ತೀರಾ ನೀವು? ಸೊ ನನ್ನ ಪ್ರಕಾರ ಲೈಕ್ ಹಿಂದಿನಿಂದನೂ ಈ ಪ್ರಾಬ್ಲಮ್ಸ್ ಎಲ್ಲ ಇದ್ದಿದ್ದೆ. ಸೊ ಬಟ್ ಇವಾಗ ರೀಸೆಂಟ್ ಟೆಕ್ನಾಲಜಿಕಲ್ ಅಡ್ವಾನ್ಸಸ್ ಪ್ಲಸ್ ಈ ಟೆಕ್ನಾಲಜಿ ಎಲ್ಲ ಟೈರ್ 2, ಟೈರ್ 3 ಸಿಟೀಸ್ ಎಲ್ಲ ಕಡೆನೂ ಬರೋದ್ರಿಂದ ನಮಗೆ ಇಟ್ ಇಸ್ ಬಿಕಮ್ ವೆರಿ ಈಸಿ ಈ ತರ ಡಯಾಗ್ನೋಸ್ ಮಾಡೋದಕ್ಕೆ ಈ ಕಂಡೀಷನ್ಸ್. ಸೊ ಆಮೇಲೆ ಅದ್ರ ಜೊತೆ ಇವಾಗ ಸುಮಾರು ಸತಿ ನಾವು ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಅಂತ ಹೇಳ್ತೀವಿ. ಈ ಕೆಮಿಕಲ್ಸ್ ಲೈಕ್ ಪ್ಲಾಸ್ಟಿಕ್ ಅಲ್ಲಿ ಇರ್ಬೋದು, ಇವನ್ ನಾವು ಯೂಸ್ ಮಾಡೋಂಥ ಪೇಸ್ಟ್, ಮೇಕಪ್ಗಳಲ್ಲಿ, ಪ್ಲಸ್ ಪೊಲ್ಯೂಷನ್ ಅದರಲ್ಲಿರೋಂಥ ಕೆಮಿಕಲ್ಸ್ಗಳೆಲ್ಲ ಕೂಡ ಏರ್ ಪೊಲ್ಯೂಷನ್ ಇಂದ ಆಗಂತ ಕೆಮಿಕಲ್ಸ್ ರಿಲೀಸ್ ಆಗಂತದ್ರಿಂದನೂ ಕೂಡ ಸಾಕಷ್ಟು ಎಂಡೋಕ್ರೈನ್ ಪ್ರಾಬ್ಲಮ್ಸ್ ಆಗ್ಬೋದು. ಸೊ ಇಟ್ ಕುಡ್ ಬಿ ಥೈರಾಯ್ಡ್ ರಿಲೇಟೆಡ್ ಪ್ರಾಬ್ಲಮ್ಸ್, PMOS ಅಂದ್ರೆ PCOS ನ ಇವಾಗ ರೀಸೆಂಟ್ ಆಗಿ ಟರ್ಮಿನಾಲಜಿ ಚೇಂಜ್ ಆಗಿದೆ, PMOS ಅಂತ. ಸೊ ಆ ತರ ತೊಂದರೆ, ಸೊ ಆಮೇಲೆ ಡಯಾಬಿಟೀಸ್ ಬರೋಂಥದ್ದು ಚಿಕ್ಕ ವಯಸ್ಸಲ್ಲ. ಸೊ ಇವೆಲ್ಲವೂ ಕೂಡ ಒಂದೊಂದು ಅಂದ್ರೆ ಹಲವಾರು ಬಾರಿ ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಇಂದ ಕೂಡ ಆಗೋ ಸಾಧ್ಯತೆ ಇರುತ್ತೆ. ಪ್ಲಸ್ ನಮ್ ಜೆನೆಟಿಕ್ಸ್ ಕೂಡ. ಸೊ ಜೆನೆಟಿಕ್ ಮೇಕಪ್ ನಮ್ದು ಹೆಂಗಿದೆ ಅಂತ ಅಂದ್ರೆ ಲೈಕ್ ಎಸ್ಪೆಷಲಿ ಸೌತ್ ಇಂಡಿಯನ್ಸ್ ಅಲ್ಲಿ ಆದಾಗ, ಸೊ ವಿ ಆರ್ ಮೋರ್ ಪ್ರೋನ್ ಫಾರ್ ಒಬೆಸಿಟಿ, ಅದರಿಂದ ಅಂತ ಆಗಂತ ಪ್ರಾಬ್ಲಮ್ಗಳೆಲ್ಲ ಮೋರ್ ಕಾಮನ್. ಪ್ಲಸ್ ಜೆನೆಟಿಕ್ಸ್ ಪ್ಲಸ್ ಎಂಡೋಕ್ರೈನ್ ಡಿಸ್ರಪ್ಟರ್ಸ್, ಇದರಿಂದ ಎರಡರಿಂದನೂ ಈಗ ಹಾರ್ಮೋನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ನಾವ್ ಹೇಳ್ಬೋದು.
ಅದಕ್ಕೆ ಒಂದು ಜೀವನ ಶೈಲಿ, ಮತ್ತೆ ಅದೇ ನೀವು ಹೇಳಿದ ಹಾಗೆ ಗಾಳಿಯಲ್ಲಿರುವಂತಹ, ನೀರಿನಲ್ಲಿರುವಂತಹ, ಮತ್ತೆ ನಾವು ಬಳಸುವಂತಹ ಆಹಾರ ಪದಾರ್ಥಗಳಲ್ಲಿ ಇರಬಹುದು, ಅದೇ ಡಿಸ್ರಪ್ಟರ್ಸ್ ಅಂತ ಹೇಳಿದ್ರಲ್ಲ, ದೇಹಕ್ಕೆ ಬೇಡದಿರುವಂತಹ ವಸ್ತುಗಳು ನಮ್ಮ ದೇಹವನ್ನ ಪ್ರವೇಶ ಮಾಡೋದ್ರಿಂದ ಸಹ ಹಾರ್ಮೋನುಗಳ ವ್ಯತ್ಯಯ ಆಗ್ತಿದೆ ಅಥವಾ ವ್ಯತ್ಯಾಸ ಆಗ್ತಿದೆ ಅಂತ ಹೇಳ್ತಿದ್ದೀರಾ ಮೇಡಮ್. ಈಗ ಮನುಷ್ಯನ ದೇಹಕ್ಕೆ ಇಂತಿಷ್ಟೇ ಹಾರ್ಮೋನ್ಗಳು ಇದೇ ಸಮಯಕ್ಕೆ ಇಷ್ಟು ಸ್ರವಿಸಬೇಕು. ಈಗ ಹೆಣ್ಣು ಮಕ್ಕಳಿಗೆ ತಗೊಂಡ್ರೆ ಋತುಮತಿ ಆಗುವಾಗಿರ್ಬಹುದು ಅಥವಾ ಗರ್ಭಾವಸ್ಥೆಯಲ್ಲಿರ್ಬಹುದು, ಹೆರಿಗೆ ಸಮಯದಲ್ಲಿರಬಹುದು, ಇಂತಿಷ್ಟು ಹಾರ್ಮೋನ್ ಮೇಲೆ ಹೋಗಿ ಕೆಳಗೆ ಬಂದು ಮತ್ತೆ ಸಮಸ್ಥಿತಿನಲ್ಲಿ ಚಲಿಸ್ತಾ ಇರುತ್ತೆ. ಮತ್ತೆ ಋತುಬಂಧದ ಸಮಯದಲ್ಲಿ ಮತ್ತೆ ಇನ್ನೇನೇನು ಬದಲಾವಣೆಗಳು ಆಗ್ತಾ ಇರುತ್ತೆ. ಹಾಗೆ ಗಂಡು ಮಕ್ಕಳಿಗೂ ಸಹ ಇನ್ನೇನು ಬೇರೆ ಬೇರೆ ಹಾರ್ಮೋನ್ಗಳು ಬೇರೆ ಬೇರೆ ಪ್ರಭಾವವನ್ನ ಬೀರುತ್ತೆ. ಯಾವ್ಯಾವ ಗ್ಲ್ಯಾಂಡ್ಸ್ ಅಂತ ಹೇಳಿದ್ರಿ ನೀವು? ನಮ್ಗೆ ಈಗ ಇತ್ತೀಚೆಗೆ ಕೇಳಿ 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 ಅಭ್ಯಾಸ ಆಗಿರೋದು ಥೈರಾಯ್ಡ್ ಗ್ಲ್ಯಾಂಡ್ ಒಂದೇ. ಅದು ಬಿಟ್ರೆ ಬೇರೆ ಬೇರೆ ಯಾವ್ಯಾವ ಗ್ಲ್ಯಾಂಡ್ಸ್ ಇಂದ ಯಾವ್ಯಾವ ಹಾರ್ಮೋನುಗಳು ಹೇಗೆ ಬಳಕೆ ಆಗುತ್ತೆ ದೇಹಕ್ಕೆ? ಸೊ ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ ಅನ್ನು ಉತ್ಪಾದಿಸುವಂತ ಹಲವು ಎಂಡೋಕ್ರೈನ್ಸ್ ಗ್ಲ್ಯಾಂಡ್ಸ್ಗಳು ಇದಾವೆ. ಪ್ರತಿಯೊಂದು ಗ್ಲ್ಯಾಂಡ್ಗೂ ಕೂಡ ತನ್ನದೇ ಆದ ವಿಶೇಷ ಕೆಲಸ ಇದೆ. ಸೊ ಫಸ್ಟ್ ಅನ್ನೋದು ಅಡ್ರಿನಲ್ ಗ್ಲ್ಯಾಂಡ್ಸ್. ಇವು ಕಿಡ್ನಿ ಮೇಲಿರಂತ ಟ್ರಯಾಂಗ್ಯುಲರ್ ಶೇಪ್ ಗ್ಲ್ಯಾಂಡ್ಸ್. ಇವು ಕಾರ್ಟಿಸಾಲ್ ಮತ್ತು ಆಂಡ್ರೋಜನ್ಸ್ ಎಂಬ ಹಾರ್ಮೋನ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸ್ಟ್ರೆಸ್ ಬಂದಾಗ ದೇಹ ಹೇಗೆ ರೆಸ್ಪಾಂಡ್ ಮಾಡಬೇಕು, ಬ್ಲಡ್ ಪ್ರೆಷರ್ ಅನ್ನು ಹೇಗೆ ನಿಯಂತ್ರಿಸುವುದು, ಪ್ಯೂಬರ್ಟಿ ಸಮಯದಲ್ಲಿ ಬಾಡಿ ಓಡರ್ ಮತ್ತೆ ಪ್ಯೂಬಿಕ್ ಹೇರ್ ಬೆಳವಣಿಗೆಗೆ ಸಹಾಯ ಮಾಡುವುದು, ಇದೆಲ್ಲವೂ ಕೂಡ ಅಡ್ರಿನಲ್ ಗ್ಲ್ಯಾಂಡ್ಸ್ ಇಂದ ಉತ್ಪತ್ತಿಯಾಗಂತ ಹಾರ್ಮೋನ್ಗಳದ್ದು ಕೆಲಸ. ಸೊ ಹೈಪೋಥೆಲಾಮಸ್ ಅನ್ನೋದು ಇನ್ನೊಂದು ಅಡ್ರಿನಲ್ ಗ್ರಂಥಿ. ಸೊ ಇದು ನಮ್ಮ ಮೆದುಳಿನ ಒಂದು ಪ್ರಮುಖ ಭಾಗವಾಗಿದೆ. ಸೊ ಬಾಡಿ ಟೆಂಪರೇಚರ್, ಆಪೆಟೈಟ್, ಬಾಡಿ ವೇಟ್, ಮೂಡ್, ಸ್ಲೀಪ್, ಥರ್ಸ್ಟ್ ಮತ್ತು ಸೆಕ್ಸ್ ಡ್ರೈವ್ ಇದನ್ನೆಲ್ಲ ನಿಯಂತ್ರಿಸುವ ಹಾರ್ಮೋನ್ಸ್ ಇಲ್ಲಿಂದ ಬರುತ್ತೆ. ಹಸಿವು, ನಿದ್ದೆ, ನಮ್ಮ ಬೆಳವಣಿಗೆ, ನಮ್ಮ ಮನಸ್ಸು ಸಂತೋಷವಾಗಿರ್ಬೇಕಾ ದುಃಖದಲ್ಲಿ ಇರ್ಬೇಕಾ, ಇದೆಲ್ಲಾನು ನಿಯಂತ್ರಣ ಮಾಡುವಂತದ್ದು ಹೈಪೋಥಾಲಮಸ್. ಆಮೇಲೆ ನೆಕ್ಸ್ಟ್ ಓವರೀಸ್. ಸೊ ಮಹಿಳೆಯರಲ್ಲಿ ಇರುವಂತ ಇದು ರಿಪ್ರೊಡಕ್ಟಿವ್ ಗ್ಲ್ಯಾಂಡ್ ಅಂತ ನಾವು ಹೇಳ್ಬೋದು. ಇವು ಮೊಟ್ಟೆ ಉತ್ಪಾದಿಸುವ ಜೊತೆಗೆ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಮತ್ತು ಸ್ವಲ್ಪ ಮಟ್ಟಿಗೆ ಟೆಸ್ಟೋಸ್ಟೆರಾನ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಇವು ರಿಪ್ರೊಡಕ್ಟಿವ್ ಹೆಲ್ತ್, ಪ್ರೆಗ್ನೆನ್ಸಿ, ಫರ್ಟಿಲಿಟಿ, ಆಮೇಲೆ ಬ್ರೆಸ್ಟ್ ಡೆವಲಪ್ಮೆಂಟ್ ಮತ್ತು ಬೋನ್ ಹೆಲ್ತ್ಗೆ ಕೂಡ ಇದು ಪ್ರಮುಖ ಆಗಿರಂತ ಹಾರ್ಮೋನ್. ಸೊ ನೆಕ್ಸ್ಟ್ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ಯಾನ್ಕ್ರಿಯಾಸ್. ಇವಾಗ ಎಲ್ಲರೂ ಡಯಾಬಿಟೀಸ್ ಬಗ್ಗೆ ತುಂಬಾ ಮಾತಾಡ್ತಾ ಇದೀವಿ. ಸೊ ಇದು ಇನ್ಸುಲಿನ್ ಮತ್ತು ಗ್ಲುಕಗಾನ್ ಸೇರಿದಂತೆ ಸುಮಾರು ಬೇರೆ ಹಾರ್ಮೋನ್ಸ್ ಗಳನ್ನು ಕೂಡ ಇದು ಉತ್ಪಾದಿಸುತ್ತೆ. ಮುಖ್ಯವಾಗಿ ಇದು ಬ್ಲಡ್ ಶುಗರ್ ಅನ್ನು ನಾರ್ಮಲ್ ರೇಂಜ್ ನಲ್ಲಿ ಇಡುವಂತ ಕೆಲಸ ಮಾಡುತ್ತೆ ಪ್ಯಾನ್ಕ್ರಿಯಾಸ್. ಸೊ ನೆಕ್ಸ್ಟ್ ಗ್ರಂಥಿ ಪ್ಯಾರಾಥೈರಾಯ್ಡ್ ಗ್ರಂಥಿ ಅಂತ. ಇದು ತುಂಬಾ ಚಿಕ್ಕದಾಗಿರೋಂಥ ಗ್ರಂಥಿ, ಬಟ್ ಇದು ತುಂಬಾ ಮುಖ್ಯ. ಸೊ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಲೆವೆಲ್ ಅನ್ನು ಇದು ಸರಿಯಾಗಿ ಮೇಂಟೈನ್ ಮಾಡುತ್ತೆ. ಪ್ಲಸ್ ಬೋನ್ ಅನ್ನು ಆರೋಗ್ಯಕರವಾಗಿರಲು ಕೂಡ ಇದು ಸಹಾಯ ಮಾಡುತ್ತೆ. ಸೊ ನೆಕ್ಸ್ಟ್ ಗ್ರಂಥಿ ಅಂತಂದ್ರೆ ಪೀನಿಯಲ್ ಗ್ಲ್ಯಾಂಡ್ ಅಂತ. ಇದು ಮೆಲೆಟೋನಿನ್ ಹಾರ್ಮೋನ್ ನ ಕೂಡ ಇದು ಉತ್ಪಾದಿಸುತ್ತೆ. ಸೊ ಮೆಲೆಟೋನಿನ್ ಅನ್ನೋದು ನಮ್ಮ ಸ್ಲೀಪ್ ಸೈಕಲ್ ಅಂದ್ರೆ ನಿದ್ರೆಯ ಸಮಯವನ್ನು ನಿಯಂತ್ರಿಸಲು ಕೂಡ ಇದು ಸಹಾಯ ಮಾಡುತ್ತೆ. ಸೊ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಗ್ಲ್ಯಾಂಡ್ ಇನ್ ಆ ಬಾಡಿ ಪಿಟ್ಯೂಟರಿ ಗ್ರಂಥಿ ಅಂತ. ಸೊ ದಿಸ್ ಇಸ್ ಕಾಲ್ಡ್ ದ ಮಾಸ್ಟರ್ ಕಂಟ್ರೋಲರ್, ಮಾಸ್ಟರ್ ಗ್ಲ್ಯಾಂಡ್ ಅಂತ ನಾವು ಹೇಳ್ತೀವಿ ಇದನ್ನ. ಯಾಕೆಂದ್ರೆ ಇದು ಗ್ರೋತ್, ರಿಪ್ರೊಡಕ್ಷನ್, ಬ್ರೆಸ್ಟ್ ಫೀಡಿಂಗು, ಥೈರಾಯ್ಡ್, ಅಡ್ರಿನಲ್ ಗ್ರಂಥಿ ಮತ್ತೆ ಬೇರೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಮೇಲೆ ಇದು ಕೆಲಸವನ್ನು ಕಂಟ್ರೋಲ್ ಮಾಡುತ್ತೆ. ಮಹಾಗ್ರಂಥಿ ಅಂತ ಹೇಳ್ಬೋದು. ನೆಕ್ಸ್ಟ್ ಟೆಸ್ಟಿಸ್. ಸೊ ಟೆಸ್ಟಿಸ್ ಅನ್ನೋದು ಪುರುಷರಲ್ಲಿ ಇರುವಂತ ರಿಪ್ರೊಡಕ್ಟಿವ್ ಗ್ಲ್ಯಾಂಡ್. ಸೊ ಇದು ಸ್ಪರ್ಮ್ ಅನ್ನು ಉತ್ಪಾದಿಸುವುದರ ಜೊತೆಗೆ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ನ ಕೂಡ ಬಿಡುಗಡೆ ಮಾಡುತ್ತೆ. ಸೊ ಇದು ಪುರುಷರ ಬೆಳವಣಿಗೆಗೆ, ಮಸಲ್ ಸ್ಟ್ರೆಂತ್ ಮತ್ತೆ ಮುಖದ ಮೇಲೆ ಕೂದಲು ಬರೋಂಥದ್ದು, ಪ್ಲಸ್ ರಿಪ್ರೊಡಕ್ಟಿವ್ ಹೆಲ್ತ್ಗೆ ಕೂಡ ತುಂಬಾ ಮುಖ್ಯ. ನೆಕ್ಸ್ಟ್ ಗ್ರಂಥಿ ಥೈರಾಯ್ಡ್ ಗ್ಲ್ಯಾಂಡ್. ನೀವು ಹೇಳ್ದಂಗೆ ಥೈರಾಯ್ಡ್ ಗ್ಲ್ಯಾಂಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಗ್ರಂಥಿ. ಸೊ ಇದು ಕುತ್ತಿಗೆಯ ಮುಂಭಾಗದಲ್ಲಿರುವಂತ ಗ್ಲ್ಯಾಂಡ್. ಇದು ನಮ್ಮ ದೇಹದ ಮೆಟಬಾಲಿಸಮ್ ಅನ್ನು ನಿಯಂತ್ರಿಸುತ್ತದೆ. ಅದ್ರ ಜೊತೆ ದೇಹ ಎಷ್ಟು ಬೇಗ ಕ್ಯಾಲರೀಸ್ ಅನ್ನು ಬರ್ನ್ ಮಾಡಬೇಕು, ಹಾರ್ಟ್ ರೇಟ್ ಎಷ್ಟು ವೇಗವಾಗಿ ಬಡಿಯಬೇಕು, ಎನರ್ಜಿ ಹೇಗೆ ಬಳಸಬೇಕು, ಇವೆಲ್ಲವನ್ನು ಕೂಡ ಥೈರಾಯ್ಡ್ ಹಾರ್ಮೋನ್ ನಿಯಂತ್ರಿಸುತ್ತೆ. ಸೊ ನೋಡಿದ್ರೆ ಈ ಎಲ್ಲಾ ಗ್ಲ್ಯಾಂಡ್ಸ್ ಒಂದಕ್ಕೊಂದು ಸಂಪರ್ಕ ಹೊಂದಿರುವಂತ ಒಂದು ಅದ್ಭುತ ನೆಟ್ವರ್ಕ್ ಅಂತ ನಾವು ಹೇಳ್ಬೋದು. ಇವು ಸರಿಯಾಗಿ ಕೆಲಸ ಮಾಡಿದಾಗ ಮಾತ್ರ ನಮ್ಮ ದೇಹ ಆರೋಗ್ಯಕರವಾಗಿ ಕಾರ್ಯ ನಿರ್ವಹಿಸುತ್ತೆ. ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಬ್ಯಾಲೆನ್ಸ್ ತಪ್ಪುತ್ತೆ. ಈಗ ಬಹಳ ಸಹಜವಾಗಿ ನಮ್ಗೆ ಮೀಡಿಯಾಗಳು ಹಂಗೆ ಇದೆ,
ಕೈಯಲ್ಲೆಲ್ಲ ಮೊಬೈಲ್ ಇದೆ, ಏನು ಬೇಕಾದರೂ ಅಲ್ಲಿ ಹೋಗಿ ಸರ್ಚ್ ಮಾಡು, ಅದಕ್ಕೆ ತಾವೇ ಇದು ಮಾಡಿ. ನನಗೊಂದು ಡೌಟ್ ಇದೆ, ಏನಂತಂದರೆ ಇಷ್ಟೆಲ್ಲ ಇರೋವಾಗ್ಲೂ ಈ ಮನೆ ಮದ್ದಿಂದ ಈ ಹಾರ್ಮೋನ್ಗಳನ್ನು ಸರಿ ಮಾಡ್ಕೋಬೋದಾ? ಯಾಕಂದರೆ ನೀವೆಲ್ಲಾದರೂ ನೋಡಿ, ನೀವು ಈ ಸೊಪ್ಪು ತಿನ್ನಿ ಈ ಹಾರ್ಮೋನ್ ಸರಿ ಹೋಗುತ್ತೆ, ಈ ಕಾಳು ತಿನ್ನಿ ಇದು ಸರಿ ಹೋಗುತ್ತೆ, ಅದು ನಿಜನಾ? ಸೊ ಏನಂತ ಅಂದರೆ ಇವಾಗ ಹರ್ಬಲ್ ಸಪ್ಲಿಮೆಂಟ್ಸು, ನ್ಯಾಚುರೋಪತಿ ಮೆಡಿಸಿನ್ಸು ಇವೆಲ್ಲ ತುಂಬ ಪಾಪ್ಯುಲರ್ ಆಗಿದೆ. ಬಟ್ ಏನಂತ ಅಂದರೆ ಇದು ಕೂಡ ಹಾರ್ಮೋನ್ಸ್ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಸೊ ಹಾಗೆ ವೈದ್ಯರು ಸುಮಾರು ಸತಿ ಸ್ಟಿರಾಯ್ಡ್ಸ್ ಅಥವಾ ಓಪಿಯಾಯ್ಡ್ ಅಂತ ಪೇನ್ ಮೆಡಿಸಿನ್ಸ್ ಎಲ್ಲ ಕೊಡೋದ್ರ ಜೊತೆ ಕೂಡ ಇದು ಕೂಡ ಹಾರ್ಮೋನ್ಸ್ ಮೇಲೆ ಪರಿಣಾಮ ಬೀರುತ್ತೆ. ಸೊ ಈ ಸ್ಟಿರಾಯ್ಡ್ಸ್ ತಗೊಂಡಾಗ ನಮ್ಮ ದೇಹದಲ್ಲಿನ ಉತ್ಪತ್ತಿ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಹೊರಗಡೆಯಿಂದ ಸೇವಿಸಿದಾಗ. ಯಾವ ಹಾರ್ಮೋನು? ಕಾರ್ಟಿಸಾಲ್ ಅನ್ನೋದು ತುಂಬಾ ಮುಖ್ಯ ಹಾರ್ಮೋನು. ಸೊ ಕಾರ್ಟಿಸಾಲ್ ಉತ್ಪತ್ತಿ ಕಮ್ಮಿ ಆಗ್ತಾ ಹೋಗುತ್ತೆ ನಮ್ಮ ದೇಹದಲ್ಲಿ. ಸೊ ಕಾರ್ಟಿಸಾಲ್ ಉತ್ಪತ್ತಿ ಕಮ್ಮಿ ಆದಾಗ ನಾನು ಹೇಳಿದ್ನಲ್ಲ, ಸೊ ಅಕಸ್ಮಾತ್ ನಮ್ಗೇನಾದ್ರು ಸ್ಟ್ರೆಸ್ ಇದ್ದಾಗ ಈ ಹಾರ್ಮೋನು ಜಾಸ್ತಿ ಆಗಬೇಕು. ಸೊ ಹಾರ್ಮೋನ್ ಜಾಸ್ತಿ ಆಗ ಬ್ಲಡ್ ಪ್ರೆಷರು, ಬ್ಲಡ್ ಶುಗರು, ಸೋಡಿಯಂ ಲೆವೆಲ್ ಎಲ್ಲ ಮೇಂಟೈನ್ ಮಾಡುತ್ತೆ ಈ ಹಾರ್ಮೋನು. ಸೊ ಈ ಹಾರ್ಮೋನ್ ಉತ್ಪತ್ತಿ ಕಮ್ಮಿ ಆದಾಗ, ನಾವು ಹೊರಗಡೆ ಮೆಡಿಸಿನ್ಸ್ ತಗೊಂಡು ಹಾರ್ಮೋನ್ ಉತ್ಪತ್ತಿ ಕಮ್ಮಿ ಆದಾಗ ಈ ಸ್ಟ್ರೆಸ್ ರಿಲೇಟೆಡ್ ರೆಸ್ಪಾನ್ಸ್ ಇರಲ್ಲ. ಆವಾಗ ಪೇಷಂಟ್ಸು ಸಡನ್ ಆಗಿ ಏನಾದ್ರು ಇನ್ಫೆಕ್ಷನ್ ಬಂದ್ರೆ ಸಡನ್ ಆಗಿ BP ಕಮ್ಮಿ ಆಗ್ಬೋದು, ICUಗೆ ಅಡ್ಮಿಷನ್ ಬೇಕಾಗೋ ಸಾಧ್ಯತೆ ಇರುತ್ತೆ, ಲೋ ಶುಗರ್ ಆಗ್ಬೋದು, ಲೋ ಸೋಡಿಯಂ ಆಗ್ಬೋದು. ಇದೆಲ್ಲ ತುಂಬಾ ಎಮರ್ಜೆನ್ಸಿ ಕಂಡೀಷನ್ಸ್. ಹಾಗಾಗಿ ಯೂಶಲಿ ನಾವು ಈ ಹರ್ಬಲ್ ಸಪ್ಲಿಮೆಂಟ್ಸ್ ಎಲ್ಲ ಯೂಶಲಿ ನಾವು ಎನ್ಕರೇಜ್ ಮಾಡಲ್ಲ. ಈಗ ಏನು ಆಗದೇನೋ ಕೆಲವು ಸಂದರ್ಭಗಳಲ್ಲಿ ಈಗೆಲ್ಲ ಪ್ರೋಟೀನ್ ಬೇಕು ಅಂತ ಅಂದ್ರೆ ಮಾರುಕಟ್ಟೆನಲ್ಲಿ ಇಡೀ ನಮ್ಮ ವ್ಯವಸ್ಥೆಯನ್ನ ಈ ನಮ್ಮ ಮಾರುಕಟ್ಟೆ ಆಳ್ತಾ ಇದೆ. ಮಾರುಕಟ್ಟೆನಲ್ಲಿ ಹಲವಾರು ಎಲ್ಲದಕ್ಕೂ ಒಂದೊಂದು ಇದೆ ಸಪ್ಲಿಮೆಂಟ್ಸ್, ಇದು ತಗೊಂಡ್ರೆ ಏನೂ ಆಗಲ್ಲ ಆ ಥರ ತಗೊಂಡು ಈ ಹಾರ್ಮೋನ್ ವ್ಯತ್ಯಾಸಗಳಾಗತ್ತೆ ಅಂತ ಹೇಳ್ತಾರಲ್ಲ, ನಿಜಾನ? ಎಸ್, ಜಿಮ್ ಸಪ್ಲಿಮೆಂಟ್ಸ್ ಎಸ್ಪೆಷಲಿ ಜಿಮ್ಮಿಗೆ ಹೋಗೋರಿಗೆ ಸುಮಾರು ಸತಿ ಪ್ರೋಟೀನ್ ಪೌಡರ್ಗಳ ಜೊತೆ ಟೆಸ್ಟೋಸ್ಟಿರಾನ್ ಅನ್ನ ಹಾರ್ಮೋನು ಕೂಡ ಕೊಡ್ತಾರೆ. ಸೊ ಈ ಟೆಸ್ಟೋಸ್ಟಿರಾನ್ ಟ್ಯಾಬ್ಲೆಟ್ಸ್ ಮೂಲಕನೂ ತಗೊಬಹುದು, ಪ್ಲಸ್ ಇಂಜೆಕ್ಷನ್ ಮೂಲಕನೂ ತಗೊಬಹುದು. ಸುಮಾರು ಸತಿ ಜಿಮ್ ಅಲ್ಲಿ ಗ್ರೋತ್ ಹಾರ್ಮೋನ್ ಕೂಡ ಕೊಡ್ತಾರೆ. ಸೊ ಈ ತರ ಕೊಡೋದ್ರಿಂದ ಹೊರಗಡೆಯಿಂದ ನಾವು ಹಾರ್ಮೋನ್ಸ್ ಅತಿಯಾಗಿ ತಗೊಂಡಾಗ ನಮ್ಮ ದೇಹದ ಉತ್ಪತ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಉತ್ಪತ್ತಿ ಕಮ್ಮಿ ಆದಾಗ, ಟೆಸ್ಟೋಸ್ಟಿರಾನ್ ಕಮ್ಮಿ ಆದಾಗ ಇನ್ಫರ್ಟಿಲಿಟಿ ಇಶ್ಯೂಸ್, ಸ್ಪರ್ಮ್ ಪ್ರೊಡಕ್ಷನ್ ಇವೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಕೊಲೆಸ್ಟ್ರಾಲ್ ಲೆವೆಲ್ಸು ಜಾಸ್ತಿ ಆಗ್ಬೋದು, BP ಜಾಸ್ತಿ ಆಗೋ ಸಾಧ್ಯತೆ, ಹಿಮೋಗ್ಲೋಬಿನ್ ತೀರಾ ಜಾಸ್ತಿ ಆಗಿ ಪಾಲಿಸೈಥೀಮಿಯಾ ಅಂತ ನಾವು ಹೇಳ್ತೀವಿ ಅದು ಆಗ್ಬೋದು. ಅದರಿಂದ ಸ್ಟ್ರೋಕು, ಹಾರ್ಟ್ ಪ್ರಾಬ್ಲಮ್ಸು, ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಆಗೋದು ಇವೆಲ್ಲ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಪ್ರೋಟೀನ್ ಹೌದು ಇಂಪಾರ್ಟೆಂಟ್ ನಮ್ಮ ದೇಹದಕ್ಕೆ, ಬಟ್ ಪ್ರೋಟೀನ್ ಜೊತೆ ಬೇರೆ ಜಿಮ್ ಸಪ್ಲಿಮೆಂಟ್ಸು ಅವೆಲ್ಲ ತಗೊಳ್ಳೋದನ್ನ ಯೂಶಲಿ ನಾವು ಎನ್ಕರೇಜ್ ಮಾಡಲ್ಲ. ನಮ್ಮ ಇಡೀ ಬದುಕು ಮತ್ತು ನಮ್ಮ ಚಟುವಟಿಕೆಗಳು, ನಮ್ಮ ಸಂತೋಷ, ನಮ್ಮ ಖುಷಿ, ನಮ್ಮ ದುಃಖ ಇದೆಲ್ಲವೂ ಹಾರ್ಮೋನ್ಗಳ ಮೇಲೆ ನಿಂತಿದೆ, ಒಂದು ರೀತಿಯಲ್ಲಿ ನಿಂತಿದೆ. ಎಲ್ಲವೂ ಅದ್ರ ಮೇಲೇನೆ ಅಂತಲ್ಲ, ಆದರೆ ಅದ್ರ ಸಪೋರ್ಟ್ ಇಲ್ಲದೆ ನಾವು ಏನೂ ಮಾಡೋಕ್ಕೆ ಆಗಲ್ಲ. ಆವಾಗ ವೈದ್ಯರನ್ನು ಕಾಣಲೇಬೇಕಾಗುತ್ತೆ. ಈಗ ಒಂದು ಆತಂಕ ಏನಂತಂದರೆ ಮೇಡಮ್, ಎಲ್ಲದಕ್ಕೂ ಹಾರ್ಮೋನ್ ಮಾತ್ರೆಗಳನ್ನು ತೆಗೆದುಕೊಳ್ಳೋದ್ರಿಂದ ಬೇರೆ ಬೇರೆ ತೊಂದರೆಗಳಾಗುತ್ತೆ ಅಂತ ಹೇಳ್ತಾರೆ. ಅದು ಸತ್ಯನಾ? ಸೊ ಅಂದರೆ ಯಾವ ಹಾರ್ಮೋನ್ ತಗೊತಾ ಇದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಹೇಳಿದ್ನಲ್ಲ, ಇವಾಗ ಸ್ಟಿರಾಯ್ಡ್ ಟ್ಯಾಬ್ಲೆಟ್ ತಗೊಂಡ್ರೆ ನಮ್ಮ ದೇಹದಲ್ಲಿನ ಕಾರ್ಟಿಸಾಲ್ ಉತ್ಪತ್ತಿ ಕಮ್ಮಿ ಆಗ್ಬೋದು. ಟೆಸ್ಟೋಸ್ಟಿರಾನ್ ತಗೊಂಡ್ರೆ ನಮ್ಮ ದೇಹದಲ್ಲಿನ ಟೆಸ್ಟೋಸ್ಟಿರಾನ್ ಕಮ್ಮಿ ಆಗೋ ಸಾಧ್ಯತೆ ಇರುತ್ತೆ. ಬಟ್ ಯಾವುದು ಕಮ್ಮಿ ಇರುತ್ತೋ ನಮ್ಮ ದೇಹದಲ್ಲಿ, ಇವಾಗ ಹೈಪೋಥೈರಾಯ್ಡಿಸಮ್ ಅಂತ ನಾವು ಹೇಳ್ತೀವಿ. ಹೈಪೋಥೈರಾಯ್ಡಿಸಮ್ ಅಂದ್ರೆ ಥೈರಾಯ್ಡ್ ಗ್ರಂಥಿ ಕೆಲಸ ಕಮ್ಮಿ ಆಗಿರುತ್ತೆ. ಅವಾಗ ನಾವು ಹೊರಗಡೆಯಿಂದ ಥೈರಾಯ್ಡ್ ಟ್ಯಾಬ್ಲೆಟ್ ತಗೊಳ್ಳೇಬೇಕಾಗುತ್ತೆ ನಮ್ಮ ನಾರ್ಮಲ್ ಮೆಟಬಾಲಿಸಮ್ನ ಮೇಂಟೈನ್ ಮಾಡೋದಕ್ಕೆ. ಇದನ್ನ ಕರೆಕ್ಟ್ ಬ್ಯಾಲೆನ್ಸ್ ಅಲ್ಲಿ ತಗೊಂಡಾಗ ಏನು ತೊಂದರೆ ಆಗಲ್ಲ. ಸೊ ಇವಾಗ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಕಮ್ಮಿ ಆಗಿರುತ್ತೆ, ಸೊ ಟೈಪ್ 1 ಡಯಾಬಿಟೀಸ್ ಇರೋರಿಗೆ. ಸೊ ಅವಾಗ ನಾವು ಹೊರಗಡೆಯಿಂದ ಇನ್ಸುಲಿನ್ ಕೊಡ್ಲೇಬೇಕಾಗುತ್ತೆ. ಸೊ ಮೇಜರ್ ತೊಂದರೆಗಳು ಆಗಲ್ಲ ಕರೆಕ್ಟ್ ಪ್ರಮಾಣದಲ್ಲಿ ತಗೊಂಡಾಗ, ವೈದ್ಯರ ಸಲಹೆ ತಗೊಂಡಾಗ ಇದರಿಂದ ಯೂಶಲಿ ಏನು ಪ್ರಾಬ್ಲಮ್ಸ್ ಆಗಲ್ಲ. ಸೊ ಅತಿಯಾಗಿ ತಗೊಂಡಾಗ ಅದರದ್ದೇ ಆದ ಸೈಡ್ ಎಫೆಕ್ಟ್ಸ್ ಕೂಡ ಇರುತ್ತೆ. ಈಗ ಚಿಕ್ಕ ವಯಸ್ಸಿನಲ್ಲೇ ಥೈರಾಯ್ಡ್ ಮಾತ್ರೆಗಳನ್ನು ಆರಂಭ ಮಾಡಿದರೆ, ಮತ್ತು ಇನ್ನೂ ಒಂದಿದೆ, ಅದು ಸತ್ಯನೋ ಮಿಥ್ಯನೋ ನೀವು ಹೇಳಬೇಕು. ಒಂದು ಸರ್ತಿ ಹಾರ್ಮೋನ್ ಮಾತ್ರೆಗಳನ್ನು ಆರಂಭ ಮಾಡಿದರೆ ಜೀವನ ಪೂರ್ತಿ ತೆಗೆದುಕೊಳ್ಬೇಕು ಅನ್ನೋ ಥರದ್ದು ಹೇಳ್ತಾರೆ. ಅದು ಹೇಗೆ? ಸೊ ನಿಮ್ಗೆ ಗೊತ್ತಿರಂಗೆ 100% ಅಂತ ನಾವೇನು ಹೇಳಕ್ಕಾಗಲ್ಲ ಮೆಡಿಸಿನಲ್ಲಿ. ಸೊ ನೀವು ಇವಾಗ ಮಾತ್ರೆ ಶುರು ಮಾಡಿದ್ರೆ 100% ಲೈಫ್ ಲಾಂಗ್ ತಗೊಳ್ಬೇಕು ಅನ್ನೋ ಥರದ್ದು ನಾವು ಹೇಳಕ್ಕಾಗಲ್ಲ. ದೇಹ ಆ ಟೈಮಲ್ಲಿ ಹೆಂಗೆ ಕೆಲಸ ಮಾಡುತ್ತೋ ಅದ್ರ ಪ್ರಕಾರ ನಾವು ಡಿಸೈಡ್ ಮಾಡ್ತೀವಿ.
ಸೊ ಇದ್ರ ಪ್ರಮಾಣ ಜಾಸ್ತಿ ಮಾಡಬೇಕಾ, ಮಾತ್ರೆ ಪ್ರಮಾಣ ಕಡಿಮೆ ಮಾಡಬೇಕಾ, ಅಥವಾ ಮಾತ್ರೆ ಸ್ಟಾಪ್ ಮಾಡಬೇಕಾ ಅನ್ನೋದು ಆ ಟೈಮಲ್ಲಿ ಬಾಡಿ ಹೆಂಗೆ ಕೆಲಸ ಮಾಡುತ್ತೋ ಅದನ್ನ ನೋಡ್ಕೊಂಡು ಡಿಸೈಡ್ ಮಾಡ್ತೀವಿ. ಇವಾಗ ಶುಗರ್, ಅಕಸ್ಮಾತ್ ಶುಗರ್ ಇರೋರಿಗೆ ಒಂದೊಂದ್ಸತಿ ಶುಗರ್ ತೀರಾ ಜಾಸ್ತಿ ಇರುತ್ತೆ, ಅವಾಗ ನಾವು ಇನ್ಸುಲಿನ್ ಕೊಟ್ಟು ಶುಗರ್ನ ಕಂಟ್ರೋಲ್ ಮಾಡ್ತೀವಿ. ಕಂಟ್ರೋಲಿಗೆ ಬಂದ್ಮೇಲೆ ದೇಹದ ಉತ್ಪತ್ತಿನೇ ಒಂದೊಂದ್ಸತಿ ಚೆನ್ನಾಗಾಗಕ್ ಶುರುವಾಗುತ್ತೆ. ಅವಾಗ ನಾವು ಇನ್ಸುಲಿನ್ ಕಮ್ಮಿ ಮಾಡಿಬಿಟ್ಟು ಸ್ಟಾಪ್ ಮಾಡೋ ಸಾಧ್ಯತೆನೂ ಇರುತ್ತೆ. ಸೊ ಒಂದ್ಸತಿ ತಗೊಂಡ್ರೆ ಲೈಫ್ ಲಾಂಗ್ ತಗೊಬೇಕು ಅನ್ನೋದು ಯೂಶಲಿ ತಪ್ಪು ಕಲ್ಪನೆ. ಸೊ ಥೈರಾಯ್ಡು ಅಷ್ಟೇ ಒಂದೊಂದ್ಸತಿ ಅಂದ್ರೆ ಹೈಪೋಥೈರಾಯ್ಡಿಸಮ್ ಅಂತ ಹೇಳೋದು. ಸೊ ಅದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ಆಟೋ ಇಮ್ಯೂನ್ ಕಾಯಿಲೆ, ಅದು ಆಂಟಿಬಾಡೀಸ್ ಥೈರಾಯ್ಡ್ ವಿರುದ್ಧ ಉತ್ಪತ್ತಿಯಾಗಿ ಥೈರಾಯ್ಡ್ ಗ್ರಂಥಿ ಕೆಲಸನ ಕಮ್ಮಿ ಮಾಡುತ್ತೆ. ಸೊ ಯೂಶಲಿ ಮೋಸ್ಟ್ ಆಫ್ ದ ಟೈಮ್ ಲೈಫ್ ಲಾಂಗ್ ಕಂಡೀಷನ್, ಅಂದ್ರೆ ಬೇಕಾಗುತ್ತೆ ಮಾತ್ರೆ ಥ್ರೂ ಔಟ್ ಲೈಫ್. ಬಟ್ ವೆರಿ ರೇರ್ಲಿ ಏನಾಗುತ್ತೆ ಅಂದ್ರೆ ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿನೂ ಕೂಡ ಒಂದೊಂದ್ಸತಿ ಚೆನ್ನಾಗ್ ಆಗ್ಬೋದು. ಅಂದ್ರೆ ಅದು ತುಂಬಾ ರೇರ್. ಅದು ಬ್ಲಾಕಿಂಗ್ ಅಂಡ್ ಸ್ಟಿಮ್ಯುಲೇಟಿಂಗ್ ಆಂಟಿಬಾಡೀಸ್ ಅಂತ ನಾವ್ ಹೇಳ್ತೀವಿ, ಅದು ಸ್ವಿಚ್ ಓವರ್ ಟೈಪ್ ಎಲ್ಲ, ಅವೆಲ್ಲ ಆಗೋದು ತುಂಬಾ ರೇರು. ಸೊ ಹಂಗಾಗಿ ಡಾಕ್ಟರ್ ಸಲಹೆ ತಗೊಂಡು ಆ ಟೈಮಲ್ಲಿ ಹೇಗಿರುತ್ತೆ ಹಾರ್ಮೋನ್ ಲೆವೆಲ್ ನೋಡ್ಕೊಂಡು ಡಿಸೈಡ್ ಮಾಡ್ತೀವಿ. ಬಟ್ ಇವಾಗ ಇನ್ಸುಲಿನ್ ಲೈಫ್ ಲಾಂಗ್ ತಗೊಬೇಕು, ಟೈಪ್ 2 ಡಯಾಬಿಟೀಸ್ ಇರೋರಿಗೆ ಅವೆಲ್ಲ ಅಂದ್ರೆ ಒಂದ್ಸತಿ ಶುರು ಮಾಡಿದ್ರೆ ಅವೆಲ್ಲ ತಪ್ಪು ಕಲ್ಪನೆ. ಸೊ ಇವೆಲ್ಲ ಡಯಾಬಿಟೀಸ್ ಡ್ಯೂರೇಷನ್ ಎಷ್ಟಿದೆ, ಅವ್ರ ಬಾಡಿ ಕಂಡೀಷನ್, ಕಿಡ್ನಿ ಪ್ರಾಬ್ಲಮ್ ಇದೆಯಾ, ಅದ್ರ ಮೇಲೆ ಎಲ್ಲ ಸುಮಾರು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಹಾರ್ಮೋನ್ ವ್ಯತ್ಯಾಸ ಆಗಬಾರ್ದು, ಅದೇ ಇಂಬ್ಯಾಲೆನ್ಸ್ ಆಗಬಾರ್ದು ಅಂತಂದ್ರೆ ಒಬ್ಬ ವ್ಯಕ್ತಿ ಹೇಗೆ ತನ್ನ ಲೈಫ್ ಸ್ಟೈಲ್ ಅಥವಾ ಜೀವನ ಶೈಲಿಯನ್ನು ಹೇಗೆ ಇಟ್ಕೋಬೇಕು? ಯಾಕಂದ್ರೆ ನೀವೇ ಹೇಳಿದ್ರಿ, ಈಗ ಹೊರಗಡೆ ತಿನ್ನೋದ್ರಿಂದ, ಗಾಳಿ ನೀರು ಇದೆಲ್ಲವೂ ನಮ್ಮ ಹಾರ್ಮೋನ್ಗಳ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳಿದ್ರಿ. ಪ್ರಭಾವ ಬೀರಿಸ್ಕೊಳ್ಳಾರ್ದೆ ನಾವು ಆರೋಗ್ಯವನ್ನು ಕಾಪಾಡ್ಕೋಬೇಕು, ಹಾರ್ಮೋನ್ ಉತ್ಪತ್ತಿ ಕೂಡ ಚೆನ್ನಾಗಿರ್ಬೇಕು ಅಂದ್ರೆ ಒಬ್ಬ ವ್ಯಕ್ತಿಯ ಜೀವನ ಶೈಲಿ ಹೇಗಿರ್ಬೇಕು? ಸೊ ಈ ತರ ಹಾರ್ಮೋನ್ಸ್ ತೊಂದರೆ ಬರ್ದೇ ಇರೋದಕ್ಕೆ ಎರಡು ಲೈಕ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್, ನಾನ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ. ಇವಾಗ ನಾವು ಏಜು, ಜೆನೆಟಿಕ್ಸ್, ಇವಾಗ ಪೊಲ್ಯೂಷನ್, ಇವೆಲ್ಲ ನಮ್ ಕೈಯಲ್ಲಿ ಇಲ್ಲದೆ ಇರೋಂಥದ್ದು ಇದು. ಸೊ ನಮ್ ಕೈಯಲ್ಲಿ ಏನಿರುತ್ತೆ ಅದನ್ನ ಡೆಫಿನೆಟ್ಲಿ ಮಾಡ್ಕೊಬಹುದು. ಲೈಕ್ ಹೆಲ್ದಿ ಡಯಟ್ ನ ಮೇಂಟೈನ್ ಮಾಡ್ಕೊಳ್ಳೋದು, ಸೊ ಜಾಸ್ತಿ ಪ್ರಿಸರ್ವೇಟಿವ್ಸ್, ಪ್ರೋಸೆಸ್ಡ್ ಫುಡ್ ನ ಅವಾಯ್ಡ್ ಮಾಡೋದು, ಸೊ ಅಲಾಂಗ್ ವಿತ್ ದಟ್ ಫಿಸಿಕಲ್ ಆಕ್ಟಿವಿಟಿ, ಡೈಲಿ ಎಕ್ಸರ್ಸೈಸ್ ಮಾಡೋದ್ರಿಂದ, ಸೊ ಇವೆಲ್ಲದ್ರಿಂದ ನಮ್ದು ಯೂಶಲಿ ಹಾರ್ಮೋನ್ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡಬಹುದು. ಬಟ್ ಸುಮಾರು ಸತಿ ಆಟೋ ಇಮ್ಯೂನ್ ಕಾಯಿಲೆ ಅಂತ ಎಲ್ಲ ಬಂದಾಗ ನಮ್ ಕೈಯಲ್ಲಿ ತುಂಬಾ ಇರಲ್ಲ. ಸೊ ನಮ್ ಜೀವನ ಶೈಲಿನಲ್ಲೂ ಕೂಡ ಇದು ತುಂಬಾ ಚೇಂಜ್ ಮಾಡ್ಕೊಳಕ್ ಆಗದೆ ಇರ್ಬೋದು. ಅವಾಗ ಹೆಲ್ಪ್ ಬೇಕಾಗುತ್ತೆ, ಔಷಧಿಗಳು ಬೇಕಾಗುತ್ತೆ, ವೈದ್ಯರ ಸಲಹೆ ಏನ್ ಇದರಲ್ಲಿ ಸುಮ್ನೆ ಆಟ ಆಡಕ್ಕೆ, ಎಕ್ಸ್ಪೆರಿಮೆಂಟ್ ಮಾಡಕ್ಕೂ ಸಹ ಕಷ್ಟ ಇದು ಅಲ್ವಾ? ವೈದ್ಯರು ಹೇಗೆ ಹೇಳ್ತಾರೋ ಹಾಗೆ ನಮ್ಮ ಜೀವನವನ್ನ ಅಥವಾ ಜೀವನ ಶೈಲಿಯನ್ನ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಸಹ ಈ ಕಾಯಿಲೆಗಳಿಂದ ಸ್ವಲ್ಪ ಮೇಂಟೈನ್ ಮಾಡಬಹುದು ಅಥವಾ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು ಅಂತ ಹೇಳ್ತೀರಾ. ನೀವು ಹೇಳಿದ ಹಾಗೆ ಪ್ರತಿಯೊಂದು ಗ್ರಂಥಿ ಯಾವ್ಯಾವ ಹಾರ್ಮೋನ್ ಅನ್ನ ಉತ್ಪಾದಿಸುತ್ತೆ, ಯಾವ್ಯಾವ ಹಾರ್ಮೋನ್ ಏನೇನು ನಮ್ಮ ದೇಹದಲ್ಲಿ ಚಟುವಟಿಕೆಗಳಿಗೆ ಸಹಕಾರಿ ಆಗುತ್ತೆ ಅನ್ನೋದ್ರ ಕುರಿತಂಗೆ ಮುಂದಿನ ದಿನಗಳಲ್ಲಿ ನಾವು ಮಾತಾಡಬಹುದು. ಇದ್ರ ಬಗ್ಗೆ ಸೀರೀಸೇ ಮಾಡಬಹುದು, ಸರಣಿ ಕಾರ್ಯಕ್ರಮವೇ ಅಗತ್ಯ ಇದೆ ಅಂತ ಅನ್ಸುತ್ತೆ. ಮತ್ತೆ ಮಾತಾಡೋಣ ಮೇಡಮ್. ಧನ್ಯವಾದಗಳು. ಇದುವರೆಗೆ ಹಾರ್ಮೋನುಗಳು ನಮ್ಮ ದೇಹಕ್ಕೆ ಹೇಗೆ ಅವಶ್ಯಕವಾಗಿವೆ ಅನ್ನೋದ್ರ ಕುರಿತಂಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಮಸ್ಕಾರ. ನಮಸ್ತೆ. ಥ್ಯಾಂಕ್ ಯು. ಇದುವರೆಗೆ ಮಾನವನ ದೇಹದಲ್ಲಿನ ಹಾರ್ಮೋನ್ಗಳ ಕುರಿತು ಮಾಹಿತಿ ಮಾಡಿಕೊಟ್ಟವರು ಎಂಡೋಕ್ರೈನಾಲಜಿಸ್ಟ್ ಆಗಿರುವ ಹಾಸನದ ಡಾಕ್ಟರ್ ಗಾನವಿ ವೈಪಿ. ಇವರೊಂದಿಗೆ ಸುಜಾತಾ ಎಫ್ ತಳವಾರ್. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಮೂಡಿಬಂದ ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ.